ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಭಾಳ ಚಲೋ ಅದಿರಿ ಅನ್ಕೋತೀನಿ. ಈಗ ಹೆಣ್ಕಾಸು ನಡ್ದೈತೆ ನೋಡ್ರಿ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ನಿಮ್ಗೆ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿರಿ. ಬರ್ರಿ ಇವತ್ತಿನ ಕೆಲಸ ಏನೇನೈತೆ ಅಂತ ನೋಡೋಣ. ಏನಪ್ಪ ಇಷ್ಟು ದೊಡ್ಡ ಬೊಗಾನಿನ ಗ್ಯಾಸ್ ಮ್ಯಾಗ ಇಟ್ಟೇನು ಅನ್ಕೊತೀರಿ. ಇವತ್ತು ಶಾಂಡ್ಗಿ ಹಾಕಾರದೆ ನೋಡ್ರಿ. ನಮ್ಮ ಕಡೆ ಶಾಂಡ್ಗಿ ಅಂತಾರೆ, ಕುರುಡಿಗಿ ಏನು ಬೇಕಾದ್ರೂ ಅನ್ಬೋದು. ಅವನ್ನ ಹಾಕಾರದೆವು. ಬ್ಯಾಸ್ ಇವತ್ತಂದ್ರೆ ಎಲ್ಲ ಕಡೆ ಇದೊಂದು ಡ್ಯೂಟಿನ ಹೆಣ್ಮಕ್ಳಿಗೆ. ಹಾಗಾಗಿ ಶಾಂಡ್ಗಿ ಹಾಕೋದಿತ್ತು. ಹಾಗಾಗಿ ಲೇಟ್ ಆಗಿದ್ದರಿಂದ ಗ್ಯಾಸ್ ಮ್ಯಾಗ ಇಟ್ಟೀನಿ ನಾನು. ಅನ್ಕ ನೀರು ಕಾಯ್ತಾನ ಸಾಬುದಾನಿನ ಮಿಕ್ಸಿಗೆ ಹಾಕ್ಕೊಳತ್ತೀನಿ, ಸಣ್ಣಂಗೆ ರುಬ್ಕೊಳತ್ತೀನಿ. ಇವನ್ನ ಹಾಕೋದ್ರಿಂದ ಶಾಂಡ್ಗಿ ಭಾಳ ಪಳ್ಳ ಆಕ್ಕಾವ. ಈಗ ತೆಗೆದ ಸ್ವಲ್ಪ ನೀರು ಬಿಸಿ ಆಗೋಣ, ಒಲೆ ಮ್ಯಾಗಿಟ್ಟ ಈಗ ಹಾಲು ಅದನ್ನು ಮಿಕ್ಸಿಗೆ ಹಾಕೊಂಡಿರ್ತೀವಲ್ಲ ಅಕ್ಕಿನ, ಅದ್ರಿಗೆ ರಸ ಏನಿರ್ತದಲ್ಲ ಹಿಟ್ಟು, ಅದನ್ನು ಈಗ ಅದಕ್ಕೆ ಬಿಸಿನೀರಿಗೆ ಹಾಕೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಆಮ್ಯಾಗ ಒಂದಿಷ್ಟು ನೀರು ಹಾಕಿ ಅಳಿಗಾಡಿಸಿ ಹಾಕಿನಿ. ಹಾಕಿಲ್ಲ ಹತ್ತಿ ಹಾಕತ್ತಾರು. ನಾನು ವಿಡಿಯೋ ಮಾಡತ್ತಿದ್ನಲ್ಲ, ದೂರ ನಿಂತಿದ್ನಿ ಅನ್ಕತ್ತನತೆ. ಇವಾಗ ಅದನ್ನ ಫುಲ್ ಒಟ್ಟು ಹತ್ಕೊಳಕ್ಕೆ ಬಿಡಲ್ದಂಗೆ ತಿರುಗಾಡ್ಬೇಕಲ್ಲ, ಅದಕ್ಕೋಸ್ಕರ ಒಲೆ ಮ್ಯಾಗ ಅಂದ್ರೆ ಜಲ್ದಿನೇ ಇದನ್ನು ಹಾಕೈತಿ. ಹಂಗಂದ ತಿರುಗಾಡತ್ತೀನಿ ನೋಡ್ರಿ. ಎಲ್ಲರಿಗೂ ಗೊತ್ತಿರ್ತೈತಿ. ಈಗ ಬೇಸಿಗೆ ಟೈಮ್ ಬತ್ತಂದ್ರೆ ಎಲ್ಲರ ಮನೆ ಮ್ಯಾಗ ನೋಡಿದಲ್ಲೆಲ್ಲ ಶಾಂಡ್ಗಿನೇ ಇರ್ತಾವೆ. ಬೇರೆ ಬೇರೆ ವೆರೈಟಿ ಎಲ್ಲ ಹಾಕ್ತಾರೆ. ನಾವಂತರೂ ಇದೇ ಥರ ಮಾಡಿ ಹಾಕೋದು ನೋಡ್ರಿ. ಹಿಂಗೆ ಸೌಡ್ ತೊಗೊಂಡು ಫುಲ್ ತಿರುವಿ ಒಲೆ ಮ್ಯಾಗ ಕುದಿಸ್ಕೊತಾನೆ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ. ಫುಲ್ ಅದೆಲ್ಲ ಕುಂದ್ರಲಾಗ ಬೀಳಾರ್ದಂಗೆ ತಿರುಗಬೇಕು. ಅದನ್ನು ತೆಳಗೆ ಹೊತ್ಕೋತಂದ್ರೆ ಅದಲ್ಲೇ ಹೊತ್ತೈತೆ ದೌಡನ. ಹಾಗಾಗಿ ಗ್ಯಾಸ್ ಮ್ಯಾಗೆಲ್ಲ ಭಾಳ ಇದನ್ನಾಗುತ್ತೆ. ಆದಷ್ಟು ಒಲೆ ಮ್ಯಾಗ ಮಾಡ್ರೇ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಸ್ವಲ್ಪ ಗಟ್ಟಿ ಆಗತ್ತಿತ್ತು. ನಾವು 2 ಸೇರು ನೆನಾಕಿದ್ದೀವಿ ಅಕ್ಕಿ. ಇದು ಟೋಟಲ್ 2 ಸೇರಿಂದ ಐತೆ ನೋಡಿ. ಆಮ್ಯಾಗ ಇದು ಮಿಕ್ಸಿಗೆ ಹಾಕಿದ್ನಲ್ಲ ಅದರದ ಸಾಬುದಾನಿ, ಅದಷ್ಟು ಸೇರ್ತು. 2 ಸೇರಿಗೆ 1-2 ಚರ್ಗಿ ನೀರು ಹಾಕಬೇಕು. 2 ಚರ್ಗಿ ಸಾಕಾಗುತ್ತೆ. ಒಂದಿವ್ಸ ಮ್ಯಾಲ ಹಂಗೆ ಕಾಸಿಟ್ಕೋಬೇಕು ಸೈಡ, ಅಂದ್ರೆ ಏನೋ ಗಟ್ಟಿ ಆದ್ರೆ ಹಾಕ್ಲಕ್ಕ. ಆಮ್ಯಾಗ ಉಪ್ಪು ಹಾಕತ್ತೀನಿ. ಇವಾಗ ನೋಡ್ಕೊಂಡು ಹಾಕಬೇಕು. ಉಪ್ಪು ಜಾಸ್ತಿ ಆದರೂ ತಿನ್ನೋಕ್ಕಾಗಂಗಿಲ್ಲ, ಅದಕ್ಕೋಸ್ಕರ ಕುದಿಲಾತತಿ ಹಂಗೆ ಸಣ್ಣಂಗೆ. ಆಮ್ಯಾಗ ಇದಕ್ಕೆ ಎಳ್ಳು ಆಮ್ಯಾಗ ಜೀರಿಗೆ ಹಾಕಿದ್ವಿ. ಫುಲ್ ಗಟ್ಟಿ ಆಗೈತೆ ನೋಡ್ರಿ. ಈಗ ಇನ್ನು ಇಳಿಸಿಡ್ಬೇಕು ಅದನ್ನು ತೆಳಗೆ. ಇನ್ನು ಬಿಟ್ಟರೆ ಅಲ್ಲೇ ಹೊತ್ತೈತಿ. ಆಮೇಲೆ ಇಳಿಸಿಟ್ನಿ. ನೋಡ್ಬೋದು ಹೆಂಗಾಗೈತೆ ಅಂತ. ಒಂದು 10 ನಿಮಿಷ ಹಂಗೆ ಬಿಡ್ಬೇಕು. ಅದನ್ನು ಬಿಟ್ಟು ಅಟ್ಟೋತನ ಆಮೇಲೆ ಪಲ್ಯ ಮಾಡ್ಕೊಂಡ್ರೆ ಆತತ್ ಹೇಳಿ ಜುನ್ಕ ಮಾಡ್ಲಕ್ಕ ಎಲ್ಲ ಹೋಳಿ ಇಟ್ಟಿತ್ತು. ನಾನು ಸ್ವಲ್ಪ ಕೊಬ್ಬರಿ ಜಜ್ಕೊಳತ್ತೀನಿ. ಹಸಿ ಕೊಬ್ಬರಿ ಹಾಕೋದ್ರಿಂದ ಭಾರಿ ಸಿಹಿ ಆಕೈತಿ ಜುನುಕ. ಅದರ ಜೊತೆ ಅಜ್ವಾಯಿನ್ ಹಾಕೊಂಡು ಜಜ್ಕೋಬೇಕು. ಇವಾಗ 2 ಎಮ್ಮೆ ಹಿಂಡೋದಾತು. ಎಮ್ಮೆ ಹಿಂಡ್ಕೊಂಡು ಇವಾಗ ಶಾಂಡ್ಗಿ ಹಾಕ್ಲಕ್ಕ ಅವನ್ನ ತಗೊಳತ್ತೀನಿ. ಮನೆ ಇಟ್ಟಿದ್ದೀವಿ ಅಲ್ಲಿ ತಗೊಳತ್ತೀನಿ. ಇದು ಕಟ್ಗಿದೈತಿ, ಅಂದ್ರೆ ಸ್ವಲ್ಪ ಹಿಡಿತೈತಿ, ಬಳೋತೈತಿ. ಹಾಗಾಗಿ ಇನ್ನೊಂದಿತ್ತು, ಅದನ್ನ ಹುಡುಕ್ಯಾಡತ್ತಿದ್ನಿ. ಫುಲ್ ಎಲ್ಲ ಚೀಲ ಎಲ್ಲ ಓದೋದು ಕುಟ್ರಿ ಹಿಕ್ಕಿ ಅದ್ರಾಗ. ಹಾಗಾಗಿ ಎಲ್ಲೈತಿ ಸಿಗೋಲಾಗಿತ್ತು. ಅಲ್ಲೇ ಹಿಂದ್ಗಡೆನೇ ಇತ್ತದು. ಸಂಧ್ಯಾ ಕುಂತಿತ್ತು. ಸ್ಟೀಲಿಂದ ಇದ್ರದ್ದು ಹಿತ್ತಾಳೆದು ಅನ್ಬೋದದ, ಅದು ಸಿಕ್ತು. ಇವಾಗ ಅವನ್ನೆಲ್ಲ ಎತ್ತಾಕಿ ಅವನ್ನೆರಡು ತೊಗೊಂಡು ನಮ್ಮ ಗುಂಡಿಗೆ ಕೊಟ್ಟನಿ ಮ್ಯಾಲ ಒಯ್ಲಕ್ಕ. ಆಮ್ಯಾಗ ಜುನ್ಕ ಕುದಿಯತ್ತಿತ್ತು. ಜುನ್ಕ ಮಾಡಿದ್ರೆ ಹತ್ತಿ. ಆಮ್ಯಾಗ ಇವಾಗ ಅದನ್ನು ತೊಗೊಂಡು ಮಾಳ್ಗಿ ಮ್ಯಾಗ ಹೋಗೋಣಂತ.
ನಮ್ಮ ಗುಂಡಿ ಓದೋದು ಇಡಾತಿಳಿ ಮಾಳ್ಗಿ ಮ್ಯಾಗೆಲ್ಲ. ಆಮೇಲೆ ಅವ್ರ ಅಪ್ಪಾಜಿನೂ ಬಂದ್ರೆ ಇಬ್ಬರು ಕೂಡಿ ಹಾಕಾತೀವಿ ನೋಡ್ರಿ. ನಾವೊಂದು ಸ್ವಲ್ಪ ಹಾಕೀನಿ, ಅವ್ರೊಂದು ಸ್ವಲ್ಪ ಹಾಕಿದ್ರು, ಹಿಂಗಾಗ್ಯಾವ ನೋಡ್ರಿ. ಅದು ಹಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿ ಇರಬೇಕು ಆಗಿತ್ತು, ಚೆನ್ನಾಗಿ ಬರ್ತಿತ್ತು ಗುಂಡಕ್ಕೆ. ಆದ್ರೆ ಹಂಗೆ ಬರಲಿಲ್ಲ. ಅದಷ್ಟು ಇದಷ್ಟು ಹಾಕಿ ಮಾಡಿದ್ವಿ. ಇವತ್ತು ರಾಮನವಮಿ ಆಗಿದ್ದರಿಂದ ರಾಮಂದು ಒಂದು ಲಗ್ನ ಕಾರ್ಡ್ ಬಂದಿತ್ತು. ಫೋಟೋ ಇರಲಿಲ್ಲ ನಮ್ಮ ಮನ್ಯಾಗ, ಅದನ್ನು ಎತ್ತಿಟ್ಟಿದ್ದೆ ನಾನು. ಅದನ್ನು ತೊಗೊಂಡು ಇವಾಗ ಪೂಜೆ ಮಾಡೋಣ ಬರ್ರಿ. ದೇವ್ರ ಪೂಜೆ ಆಗ ಮಾಡಿತ್ತು. ಸೊ ಹಾಗಾಗಿ ರಾಮಂದು ಫೋಟೋನ ಅಲ್ಲಿ ಓದಿಟ್ಟು ಅದಕ್ಕೂ ಪೂಜೆ ಮಾಡಬೇಕಲ್ಲ, ಅಲ್ಲೇ ಇದ್ದು ಹೂವು ಇರ್ಸೀನಿ. ಮೊದಲ ತಂದಿದ್ದು ಇದ್ದು ಅಲ್ಲೇ. ಇದು ಲಗ್ನ ಕಾರ್ಡ್ ಮೇಲೆ ಹಾಕಿದ್ದು ಯಾರೋ ಅದು ಇತ್ತು. ಮೊನ್ನೆ ರಾಮಂದ ಇದನ್ನಿದ್ದಾಗ ಕಳಿಸಿದ್ರಲ್ಲ, ಆದ್ರೂ ಇದನ್ನ ತೊಗೊಂಡಿಟ್ಟಿನಿ. ದೊಡ್ಡದಾಗಿ ಚಂದದನ್ ರಾಮ ಇದ್ರಾಗ. ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು. ಆದಷ್ಟು ರಾಮನ್ನ ನೆನೆಸ್ತಾ ಇರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊರಿ. ಆರತಿ ಮಾಡಿ ಇವಾಗ ಊದಿನ ಕಡ್ಡಿ ಹಚ್ತಾ ಇದ್ದೀನಿ. ಅದು ನೀರಾಗಿ ಬಿದ್ದಿತ್ತು, ಹತ್ತಲಾಗಿತ್ತದ. ಒಂದು ಬಿಟ್ಟು ಬೇರೆ ತೊಗೊಂಡ ಮತ್ತೊಂದು ಬೇರೆ ಹಚ್ಚೀನಿ. ಎಲ್ಲ ರೈತರಿಗೂ ಮಳೆ ಬೆಳೆ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಂಡೆ. ನೀವೇನು ಕೇಳ್ಕೊಂಡ್ರಿ ಅಂತ ಕಮೆಂಟ್ ಮಾಡಿರಿ. ತುಂಬ ಜನ ವಿಡಿಯೋ ನೋಡ್ತೀರಿ, ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ. ಸಬ್ಸ್ಕ್ರೈಬ್ ಆಗ್ಲಾರ್ದು ತುಂಬ ಜನ ವಿಡಿಯೋ ನೋಡತ್ತೀರಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೈತರಿಗೆ ಸಪೋರ್ಟ್ ಮಾಡಿರಿ. ಆಮ್ಯಾಗ ಪೂಜೆ ಮಾಡಿದ್ನಲ್ಲ, ಅದಕ್ಕೆ ಬಾಣ ಹಿಡ್ಯಾಕ ಅನ್ನ, ವಿಶೇಷವಾಗಿ ಆಮ್ಲಿನ ಬಾಣ ಹಿಡ್ದೇನೆ ನಾನು. ಅನ್ನ ಹಾಲು ಹಾಕ್ಬೋದಿತ್ತು, ಆದ್ರೆ ಆಮ್ಲಿನ ಏನೋ ವಿಶೇಷವಾಗಿರಲಿ ಅಂಥೇಳಿ ಶಬರಿ ಹೆಂಗೆ ಹಣ್ಣು ತಿಂದು ಇಟ್ಟು ಬಾಣ ಕೊಟ್ಟು ಹೇಳಿ ಹಂಗೆ ನಾನು ಬಡವರ ಮನೆ ಅಂಬಲಿ ದೇವ್ರಿಗೆ ನೈವೇದ್ಯ ಅದನ್ನೇ ಅರ್ಪಿಸ್ಕೋಪ ಅಂಥೇಳಿ ಹಿಂಗೆ ಪೂಜೆ ಮಾಡಿದ್ದೆ. ಆಮ್ಯಾಗ ನಾವು ಅದನ್ನು ಮುಗಿಸೋಟ್ರಷ್ಟಲ್ಲಿ ಅತ್ತೆ ಒಗ್ಯಾನೆಲ್ಲ ಒಗೆದು ಹಾಕಿರವ್ರು ಇವತ್ತು. ಆಮೇಲೆ ನಮ್ಮ ಗುಬ್ಬಚ್ಚಿಗಳು ಎಲ್ಲ ಅಲ್ಲೇ ಆಡಾಕತ್ತಿದ್ದು. ಮರಿ ಮಾಡಿಕೊಂಡು ಆಗಲೇ ಮರಿ ಎಲ್ಲ ಹಾರಾಡತ್ತಾವ ಹೊರಗೆ, ನೋಡ್ಬೋದಲ್ಲಿ ಗಿಡದಾಗ ಅದಾವ. ಆಮೇಲೆ ರೆಡಿ ಆಗಿಬಿಟ್ಟು ಕುಬುಸೈತಲ್ಲೇ ನಮ್ಮ ಹೊಲದ ಪಕ್ಕ ಒಬ್ಬರದ ಕುಬ್ಸಕ್ಕೆ ಹೋಗಿವು. ಅಲ್ಲಿ ನೋಡ್ಬೋದು ಸಿಕ್ಕಾಪಟ್ಟೆ ಸೆಕೆ. ಎಲ್ಲರೂ ಖರ್ಚು ಬಿಸ್ಕೊಂಡಿದ್ದು. ಅಲ್ಲಿ ಊಟಕ್ಕೆ ಪುರಿ, ಆಮ್ಯಾಗ ಅದ್ರ ಜೊತೆ ಬೆಲ್ಲಚಾಗಿದ್ದೇನೋ ಮಜ್ಜಿಗೆದೇನೋ ಪಲ್ಯ ಮಾಡಿದರು. ಇನ್ನೊಂದು ಥರ ಪಲ್ಯ ಇತ್ತು, ಉಪ್ಪಿನಕಾಯಿ, ಶಾಂಡ್ಗಿ ಎಲ್ಲ ಇತ್ತು. ಎಲ್ಲ ತಿನ್ಕೊಂಡು ನೋಡ್ರಿ ಎಷ್ಟು ಜನ ಅದಾರ. ಆದರೆ ಸಿಕ್ಕಾಪಟ್ಟೆ ಸೆಕೆ ಇತ್ತು, ಬಿಸಿಲು ಭಾಳ ಇತ್ತಲ್ಲ ಇವತ್ತು. ಆಗೋ ಕಡೆ ಎಲ್ಲ ಮಳೆ ಆಗೈತಿ, ನಮ್ಮ ಕಡೆ ಏನು ಬರಲಿಲ್ಲ. ಆದ್ರೆ ಸಿಕ್ಕಾಪಟ್ಟೆ ಎಲ್ಲರೂ ಬಿಸ್ಕೊಂಡಿದ್ದು. ಲಾಸ್ಟಕ್ಕೆ ಅನ್ನ, ಶಾಂಡ್ಗಿ ಆಮೇಲೆ ರಾಗಿ ಅಂಬ್ಲಿನ ಕುಡ್ದು ಮನೆಗೆ ಬಂದು ರೆಸ್ಟ್ ಮಾಡಿದ್ವು. 4 ಗಂಟೆ ಆಗಿ ಬಂದಿತ್ತು. ಆವಾಗ ನಮ್ಮನ್ನ ಪ್ರೀತಿಯ ಮುಸ್ಸಂಜೆ ಮಾತು ಫಿಲ್ಮ್ ಹತ್ತಿತ್ತು. ನೋಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅತ್ತಿ ಹುಂಚಿಕಾಯಿ ಜಜ್ಜಾತಿದ್ರು. ಇನ್ನು ಎಮ್ಮೆಗಳೆಲ್ಲ ಹೊರ ಕಟ್ಟೋದಿತ್ತು. ಮಳೆ ಎಲ್ಲ ಹೆಂಗೆ ಇಳ್ದೈತೆ ನೋಡ್ರಿ, ಫುಲ್ ಎಲ್ಲ ಕಪ್ಪಾಗಿತ್ತು, ಮೋಡಿಲ್ಲ. ಬಟ್ ಏನು ಮಾಡೋದು, ಬರಲೇ ಇಲ್ಲ. ನಮ್ಮ ಶಾಂಡಿಗೆಲ್ಲ ಒಣಗಿದ್ದು ನೋಡಿರಿ ಹಿಂಗಾಗ್ಯಾವ. ಇವಾಗ ಗುಂಡಕ್ಕೇನು ಆಗಲಿಲ್ಲ ಒಂದು, ಎಲ್ಲ ಹಂಗಟ್ಟು ಹಾಕಿವು. ಹೆಂಗಾದರೂ ಮುರ್ಕೊಂಡು ತಿನ್ನೋದೈತೆ, ಯೋಚನೆ ಮಾಡೋಂಗಿಲ್ಲ. ಇವಾಗ 2 ಎಮ್ಮೆ ಹಿಂಡಿಬಿಟ್ಟು ಹೂವು ಹರಿಯಾಕತ್ತೀನಿ. ಯಾಕಪ್ಪ ಅಂದ್ರೆ ನಾಳೆಗೆ ಊರಿಗೆ ಹೋಗೋದೈತಿ. ಹಾಗಾಗಿ ಮತ್ತು ಸಂಜೆಗೆ ದೀಪ ಹಚ್ಚಿ ದೇವ್ರಿಗೆ ಬೇಡ್ಕೊಂಡು ಚಹಾ ಕುಡಿಯತ್ತೀವಿ. ಇವಾಗ ಚಹಾ ಕುಡಿದ ಬಳಿಕ ನೋಡ್ರಿ ವಾತಾವರಣ ಹೆಂಗಾಗೈತಂತ ನೋಡ್ರಿ. ಜೀವ ಮರ ಅನ್ನತೈತಿ. ಮಳೆ ಬಿದ್ದರೆ ಎಷ್ಟು ಚೆನ್ನಾಗಿರತ್ತೆ ಅನಿಸ್ತೈತಿ. ಆಮ್ಯಾಗ ಇದನ್ನೊಂದು ರೀಲ್ ಎಡಿಟಿಂಗ್ ಮಾಡಿ ಇನ್ಸ್ಟಾಗ್ರಾಮ್ನಾಗ ಹಾಕೀನಿ, ಅಲ್ಲಿ ನೋಡ್ರಿ ಸಪೋರ್ಟ್ ಮಾಡಿರಿ.
ಆಮ್ಯಾಗ ಸಂಜೆಗೆ ಜುಣುಕಿತ್ತಲ್ಲ ಹಂಗಂದ ಅಲ್ಲಿ ಕೊಟ್ಟು ನಮ್ಮ ಕಡೆ ಕುಬ್ಸದಲ್ಲಿ ಈ ಥರ ಒಂದು ಪುಡ್ಕ್ಯಾಗ ಇದನ್ನು ಅನ್ನ ಆಮ್ಯಾಗ ಒಂದು ಪುಡ್ಕೆ ಶಿರಾ ಹಾಕಿ ಕಟ್ ಕಳಿಸ್ತಾರೆ. ಈಗ ರೊಟ್ಟಿ ಮಾಡ್ತೀನಿ, ಜಿಗಟ್ ನೀರು ಇಟ್ಟೀನಿ. ಆ ರೊಟ್ಟಿ ಮಾಡಾಕತ್ತಿದ್ದೆ. ನಮ್ಮ ಯಜಮಾನ್ರಿಗೆ ಹೂವು ಕಟ್ಟಾಕಿ ಕೊಟ್ಟೀನಿ, ಬೆಳ್ಳುಳ್ಳಿ ಸುಲಿಯಾಕೆ ಕೊಟ್ಟೀನಿ. ಎಲ್ಲ ಚೂಡ ಮಾಡ್ಬೇಕು. ಹೂವು ಅಂತೂ ನಾಳೆಗೆ ಹಾಕೊಂಡು ಹೋಗಕ್ಕೆ, ನನಗಂದ್ರೂ ಕಟ್ಟಾಕೆ ಬರೋಂಗಿಲ್ಲ. ನಮ್ಮ ಯಜಮಾನ್ರು ಕಟ್ಟಿ ಕೊಡೋದು ತುಂಬ ಹೆಲ್ಪ್ ಮಾಡ್ತಾರೆ ನನಗೆಲ್ಲ ಕೆಲಸನಾಗ, ಭಾಳ ಖುಷಿ ಆಗತ್ತೆ. ನಮಗೆ ಇವಾಗ ರೊಟ್ಟಿ ಮಾಡತ್ತೀನಿ ನೋಡ್ರಿ. ಇಂಥ ಹೊತ್ನ್ಯಾಗ ಮನೆ ಕೆಟ್ಟ ಕಾವನ ರೊಟ್ಟಿ ಮಾಡೋಕೆ ಬೇಸರ, ಒಟ್ಟು ಹಂಗೆ ಇರಲಿ ಅಂತೇಳಿ ಒಂದು 4 ಮಾಡಾಕತ್ತೀನಿ. ಪಲ್ಯನೂ ಇತ್ತು, ಹಾಗಾಗಿ ಮತ್ತೆ ಯಾಕೆ ವೇಸ್ಟ್ ಮಾಡೋದಲ್ರಿ, ಪಲ್ಯ ಶಿರಾ ಎಲ್ಲ ಇತ್ತು. ಅದಕ್ಕೆ ಒಂದು 4 ರೊಟ್ಟಿ ಮಾಡಿರಿ ಆತತೆ ಮಾಡಿದ್ನಿ. ನಮ್ಮ ಮತ್ತೆ ಊಟ ಮಾಡತ್ತಾರೆ ಇವಾಗ ಹಾಕ್ಕೊಂಡ್ರೆ. ನಾನು ಕಿಚನ್ ಮ್ಯಾಗ ಬೇಸಾತೀನಿ 1-2 ರೊಟ್ಟಿ ಲಾಸ್ಟಿಕ್ಕಿನೂ ದಪ್ಪ ಮಾಡಿದ್ದು. ಈ ಥರ ಸುಟ್ಕೊಂಡು ತಿನ್ನೋದ್ರಿಂದ ಭಾಳ ಸಿಹಿ ಹತ್ತವ. ಒಂದು ಸಲ ಟ್ರೈ ಮಾಡಿ ನೋಡಿರಿ, ತಿಂದವ್ರ ಕಾಮೆಂಟ್ ಮಾಡಿರಿ ಹೆಂಗಿರ್ತಾವೆ ಅಂಥೇಳಿ. ಗೊತ್ತಿರ್ತೈತೆ ತಿಂದವ್ರ ರುಚಿ ಏನಂಥೇಳಿ. ಅದ್ರ ಖಾರ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಸಿಹಿ ಹತ್ತಾವ. ಜುಣುಕಿದ್ರೆ ಒಂದು ಜೋಡಿ ಅಂತೂ ಮಸ್ತ್ ಹತ್ತವ. ಅದಕ್ಕೆ 1-2 ರೊಟ್ಟಿ ಕಿಚನ್ಯಾಗ ಸುಡಾಕತ್ತೀನಿ. ಇವಾಗ ನಮ್ಮ ಯಜಮಾನ್ರು ಹೂವು ನೋಡ್ರಿ ಎಷ್ಟು ಉದ್ದ ಕಟ್ಟ್ಯಾರ. ನಂದು ರೊಟ್ಟಿ ಆತ, ಇನ್ನೂ ಕಟ್ಟಾತಿದ್ರು ಅವ್ರು ಹೂವು. ನಮ್ಮ ಗೊಂಡಿ ಆಡಾಕತ್ತಾಳಲ್ಲೇ ನೋಡ್ಬೋದಲ್ಲಿ, ಟಿವಿ ನೋಡ್ಕೋತಾನೆ. ಅತ್ತಿ ಊಟ ಮಾಡಾಕತ್ತಾರ, ಅವ್ರು ಗುಂಡಿ ಆಡಾಕತ್ತಾಳು. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಹಿಂಗೆ ರೈತರ ಮನೆ ವಿಡಿಯೋ ಹಾಕ್ತಾನೆ ಇರ್ತೀನಿ, ನೀವು ಸಪೋರ್ಟ್ ಮಾಡ್ತಾನೆ ಇರಬೇಕು. ಭಾಳ ಬೆಳಿಬೇಕು ಅನ್ನೋ ಆಸೆ ಐತಿ.